ನಮಗೆ ಆರೋಗ್ಯದಲ್ಲಿ ಏನೇ ಸಮಸ್ಯೆಗಳಿದ್ರೂ ಆ ಸಮಸ್ಯೆಗಳೆಲ್ಲವೂ ಪರಿಹಾರ ಆಗ್ತಕ್ಕಂಥ ದಿನ. ನನಗೆ ಉದ್ಧಾರಣೆಯನ್ನು ಮಾಡೋ, ನನಗೂ 90 ವರ್ಷ ವಯಸ್ಸಾಗಿದೆಯೋ ಅಂದಾಗ ಶಕುನಿ ಏಕಾದಶಿ ಅಂತ ಕರೀತಾರೆ ಇದನ್ನು. ಈ ದೇಹದಲ್ಲಿರ್ತಕ್ಕಂಥ ಈ ರೋಮಗಳಿರುತ್ತಲ್ಲ, ಇವೆಲ್ಲವೂ ಶುದ್ಧಿ ಆಗಬೇಕಾದ್ರೆ ವರ್ಷದಲ್ಲಿ ಒಂದು ದಿನ ಶ್ರೀ ರಾಘವೇಂದ್ರಾಯ ನಮಃ. ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೀ ವೇದವ್ಯಾಸಾಯ ನಮಃ. ಲಕ್ಷ್ಮೀ ಹಯಗ್ರೀವಾಯ ನಮಃ. ಲಕ್ಷ್ಮೀ ವೆಂಕಟೇಶಾಯ ನಮಃ. ಉಗ್ರವೀರಂ ಮಹಾವಿಷ್ಣುಂಜರಂದಂ ತರದೋಮುಖಂ ನರಸಿಂಹಂ ಭೀಷಣಂ ಭದ್ರಮೃತ್ಯೋ ಮೃತ್ಯುಂ ನಮಾಮ್ಯಹಂ. ಶ್ರೀ ಕ್ಷೇತ್ರಾಗಿರ್ತಕ್ಕಂಥ ಜ್ವಾಲಾ ಭೂರೋಗ ವಿದ್ಯೆ ಲಕ್ಷ್ಮೀ ನರಸಿಂಹದೇವರ ಸನ್ನಿಧಾನ, ನವನರಸಿಂಹದೇವರ ಸನ್ನಿಧಾನ, ಅದರಲ್ಲೂ ವಿಶೇಷವಾಗಿ ಸಂತಾನ ಗೋಪಾಲಕೃಷ್ಣ ಇರ್ತಕ್ಕಂಥ ಸನ್ನಿಧಾನ, ಮುಖ್ಯ ಪ್ರಾಣದೇವರ ಸನ್ನಿಧಾನ, ರಾಯರ ಮೃತಿಕಾ ಬೃಂದಾವನದಲ್ಲಿ ವಿಜೇಂದ್ರ ತೀರ್ಥರು, ಜಯತೀರ್ಥರು, ರಾಯರು ಮೂರೂ ಮೃತಿಕೆ ಇರ್ತಕ್ಕಂಥ 48 ಸಾಲಿಗ್ರಾಮ ಇರ್ತಕ್ಕಂಥ ಇಂಥ ಕ್ಷೇತ್ರದಲ್ಲಿ ರಾಯರು ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಒಳ್ಳೆಯ ಆರೋಗ್ಯ ಭಾಗ್ಯ ಸಂಪತ್ತನ್ನು ಕೊಟ್ಟು ಅವರವರ ಕುಲವನ್ನು ಉದ್ಧಾರ ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಇದೇ ವಿಶೇಷವಾಗಿ ಬರ್ತಕ್ಕಂಥ ಆಷಾಢ ಮಾಸದ 25ನೇ ತಾರೀಕು ವಿಶೇಷವಾಗಿ ಚಾತುರ್ಮಾಸ ಆರಂಭ ಆಗ್ತಕ್ಕಂಥ ದಿನ. ಅದರಲ್ಲೂ ವಿಶೇಷವಾಗಿ ಏಕಾದಶಿ ಶನಿವಾರ 25ನೇ ತಾರೀಕು ತಪ್ತಮುದ್ರಾ ಧಾರಣೆ ವಿಶೇಷವಾಗಿರ್ತಕ್ಕಂಥದ್ದು. ಏನು ವಿಶೇಷ ಅಂದರೆ ಶಕುನಿ ಏಕಾದಶಿ ಅಂತ ಕರೀತಾರೆ ಇದನ್ನು. ಈ ಏಕಾದಶಿ ದಿವಸ ಪ್ರತಿಯೊಬ್ಬರು ನಿರ್ಜಲವಾಗಿ ಇದ್ದು ಎಲ್ಲಿ ಎಲ್ಲಿ ಮುದ್ರಧಾರಣೆಯನ್ನು ಮಾಡ್ತಾರೆ, ಪ್ರತಿಯೊಬ್ಬರು ಮುದ್ರಧಾರಣೆಯನ್ನು ಮಾಡಿಸ್ಕೊಬೋದು ಶಾಸ್ತ್ರದ ಹೇಳುತ್ತೆ. ರಾಘವೇಂದ್ರ ಸ್ವಾಮಿ ಮಠದಲ್ಲಿ ವಿಶೇಷವಾಗಿ ಜಯನಗರ ರಾಯರ ಮಠ ಆಗಿರ್ಬೋದು, ಉತ್ತರಾಜ ಮಠ ಆಗಿರ್ಬೋದು, ವ್ಯಾಸರಾಜರ ಮಠ ಆಗಿರ್ಬೋದು, ವಾದಿರಾಜರ ಮಠ ಆಗಿರ್ಬೋದು, ಈ ಎಲ್ಲ ಮಠಗಳಲ್ಲೂ ವಿಶೇಷವಾಗಿ ಅವರವರ ಒಂದೊಂದು ವಿಶೇಷವಾಗಿರ್ತಕ್ಕಂಥ ಯತಿಗಳಿಂದ ಈ ತಪ್ತಮುದ್ರ ಧಾರಣೆಯನ್ನು ಮಾಡಿಕೊಂಡಾಗ ನಮ್ಮಲ್ಲಿರ್ತಕ್ಕಂಥ ರುಜುನೋವುಗಳೆಲ್ಲೂ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತದೆ. ಹೇಗೆ ಆಗುತ್ತೆ, ಹೇಗೆ ಈ ಮುದ್ಧಾರಣೆಯನ್ನು ಮಾಡಿಸಿದ್ರೆ ಏನು ಪ್ರಯೋಜನ ಆಗುತ್ತೆ? ನಮ್ಮ ದೇಹದಲ್ಲಿ ದೇಹವನ್ನು ಯಾವಾಗಲೂ ಶುದ್ಧಿ ಮಾಡ್ಕೊಳ್ತಾನೆ ಇರ್ತೀರಿ. ಈ ದೇಹವನ್ನು ಪ್ರತಿದಿನ ನಾವು ಸ್ನಾನವನ್ನು ಮಾಡಿ, ಈ ಸ್ನಾನದಿಂದ ವಿಶೇಷವಾಗಿ ಸೋಪನ್ನು ಹಚ್ಕೊತೀರಿ, ಇಲ್ಲ ಏನೇನು ಹಚ್ಕೊತೀರಿ, ಎಲ್ಲವೂ ಸಂಪೂರ್ಣವಾಗಿ ಶುದ್ಧಿ ಆಗೇ ಆಗುತ್ತೆ. ಆ ದೇಹ ನಮ್ಮ ದೇಹ ಶುದ್ಧಿ ಆಗಿ ನಾವು ಉಪಯೋಗಕ್ಕೆ ಆದ ನಂತರ ಅಂತರಂಗ ಶುದ್ಧಿ ಆಗಬೇಕಂತೆ. ಈ ದೇಹದಲ್ಲಿರ್ತಕ್ಕಂಥ ಈ ರೋಮಗಳಿರುತ್ತಲ್ಲ, ಇವೆಲ್ಲವೂ ಶುದ್ಧಿ ಆಗಬೇಕಾದ್ರೆ ವರ್ಷದಲ್ಲಿ ಒಂದು ದಿನ ಏಕಾದಶಿ ಅಂತ ಬರುತ್ತೆ. ಆಷಾಢ ಮಾಸದಲ್ಲಿ ಬರ್ತಕ್ಕಂಥ ಏಕಾದಶಿ ದಿವಸ ತಪ್ತಮುದ್ರ ಧಾರಣೆಯನ್ನು ಯಾರು ಮಾಡಿಸ್ಕೊತೀರಾ ಅವರಿಗೆಲ್ಲರಿಗೂ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವ್ರಾಗ್ತಾರಂತೆ. ಯಾಕೆ ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ವಿಶೇಷವಾಗಿ ಅವರ ಒಂದು ಕಾಲದಲ್ಲಿ ಸಾಕ್ಷಾತ್ ಪಾಂಡುರಂಗನಾಗಿರ್ತಕ್ಕಂಥ ಪಂಡರಾಪುರದ ಪಾಂಡುರಂಗನೇ ಕಪ್ಪ ವೇಷದಲ್ಲಿ ಬಂದು ಭಾಗದಲ್ಲಿ ನಿಂತ್ಕೊಂಡಿದ್ದಾನೆ. ಇನ್ನೂ ಮುದ್ರಧಾರಣೆ ಶುರು ಆಗಿಲ್ಲ. ಆಗ ಎಲ್ಲ ಬ್ರಾಹ್ಮಣರು ಇಲ್ಲ ನೀನು ಯಾರೋ ಗೊತ್ತಿಲ್ಲ, ಮುಂದಕ್ಕೆ ಹೋಗಪ್ಪ, ಆಮೇಲೆ ಬಾ ಅಂತೆಲ್ಲ ನಿಂತಿದ್ದಾರೆ. ಆಗ ಎಲ್ಲರೂ ಉದ್ಧಾರಣೆಯನ್ನು ಮಾಡಿಸ್ಕೊಂಡಿದ್ದಾರೆ. ಸಾಕ್ಷಾತ್ ಭಗವಂತನಾಗಿರ್ತಕ್ಕಂಥ ಆ ಕಪ್ಪಲ್ಲಿರ್ತಕ್ಕಂಥ ಆ ವಯಸ್ಸಾದ ಮುದುಕರೊಬ್ಬರು ನಿಂತ್ಕೊಂಡಿದ್ದಾರಲ್ಲ, ನಿಂತ್ಕೊಂಡು ಅಪ್ಪ ನನಗೆ ಉದ್ಧಾರಣೆಯನ್ನು ಮಾಡೋ, ನನಗೂ 90 ವರ್ಷ ವಯಸ್ಸಾಗಿದೆಯೋ ಅಂದಾಗ ಅಲ್ಲಿ ನಿಂತ್ಕೊಂಡು ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ಹತ್ತಿರ ಮುದ್ಧಾರಣೆಯನ್ನು ಮಾಡಿಸ್ಕೊಂಡಿದ್ದಾರಂತೆ. ಹೇಗೆ ಮುದ್ಧಾರಣೆಯನ್ನು ಮಾಡಿದ್ದಾರೆ? ಪಂಡರಾಪುರದಲ್ಲೇ ವಿಶೇಷವಾಗಿ ಮುದ್ಧಾರಣೆ ಆಗಿದೆ ಇವತ್ತು. ಆ ಪಂಡರಾಪುರದಲ್ಲಿ ಮುದ್ಧಾರಣೆಯನ್ನು ಮಾಡಿಸಿ ಎಲ್ಲ ಆಗಿದೆ. ಮಾರನೇ ದಿವಸ ಹೋಗಿ ಆ ಪಾಂಡುರಂಗನಿಗೆ ವಿಶೇಷವಾಗಿ ಪೂಜೆಯನ್ನು ಮಾಡಬೇಕು. ಅವರು ದರ್ಶನವನ್ನು ಮಾಡೋಕ್ಕೆ ಹೋಗಿದ್ದಾರೆ. ಆ ದರ್ಶನ ಮಾಡೋಕ್ಕೆ ಹೋದಾಗ ಆ ಪಾಂಡುರಂಗನ ಮೈಯಲ್ಲಿ ವಿಶೇಷವಾಗಿ ಶಂಖಚಕ್ರ ಗದಾಧರಾಯ ಶ್ರೀಮನ್ನಾರಾಯಣೋ ಹರಿ ಆ ಭಗವಂತ ಬಂದು ಇವರ ಹತ್ರ ಮುದ್ಧಾರಣೆಯನ್ನು ಮಾಡಿಸ್ಕೊಂಡಿದ್ದಾನಂತೆ. ಅಂತ ಮಹಾಮಹಿಮರು. ಆದರೆ
ಭಗವಂತನೇ ಬಂದು ಮಾಡಿಸ್ಕೊತಾನೆ ಆ ದಿನ ಅಂದಾಗ ನಾವು ಮಾನವನಾಗಿ ಹುಟ್ಟಿ ಈ ದಿನ ಅದರಲ್ಲೂ ವಿಶೇಷವಾಗಿ ಬ್ರಾಹ್ಮಣರಾಗಿ ಹುಟ್ಟಿದ್ದೀರಿ ಅಂತ ಹೇಳಿದ್ರೆ ಆ ಮನುಷ್ಯ ಜನ್ಮ ಬಂದಿರೋದೇ ಭಾಳ ಅಪರೂಪವಾಗಿರ್ತಕ್ಕಂಥದ್ದು. ನಮ್ಮ ಈ ರುಜನ ರೋಗಗಳೆಲ್ಲ ಕಳ್ಕೊಳ್ಳೋಕ್ಕೋಸ್ಕರವಾಗಿ ಈ ಮುದ್ರಧಾರಣೆಯನ್ನು ಮಾಡಿಸ್ಕೊಂಡಿದ್ದಾಗ ಆ ಮುದ್ರಧಾರಣೆಯಲ್ಲಿ ವಿಶೇಷವಾಗಿ ನಮಗೆ ಆರೋಗ್ಯದಲ್ಲಿ ಏನೇ ಸಮಸ್ಯೆಗಳಿದ್ರೂ ಆ ಸಮಸ್ಯೆಗಳೆಲ್ಲವೂ ಪರಿಹಾರ ಆಗ್ತಕ್ಕಂಥ ದಿನ. ಹೆಣ್ಣು ಮಕ್ಕಳಿಗೆ 2 ಕೈಗೆ ಹಾಕ್ತಾರೆ, ಗಂಡು ಮಕ್ಕಳಿಗೆ ದೇಹದಕ್ಕೆ ವಿಶೇಷವಾಗಿ 5 ಮುದ್ರಧಾರಣೆಯನ್ನು ಮಾಡ್ತಾರೆ. ಒಂದೊಂದು ಕಡೆ 2 ಮಾಡ್ತಾರೆ, ಒಂದೊಂದು ಕಡೆ 5 ಪಂಚಮುದ್ರಧಾರಣೆಯನ್ನು ಮಾಡ್ತಾರೆ. ಇವೆಲ್ಲವನ್ನು ಮಾಡಿಸ್ಕೊಂಡಾಗ ನಮ್ಮ ದೇಹದಲ್ಲಿರ್ತಕ್ಕಂಥ ರುಜನೋಗಳೆಲ್ಲವೂ ವಿಶೇಷವಾಗಿ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಅತಿ ಹೆಚ್ಚಾಗಿರ್ತಕ್ಕಂಥದ್ದು. ಅದರಲ್ಲೂ ವಿಶೇಷವಾಗಿ ಶಾಖವೃತ ಚಾತುರ್ಮಾಸ ಆರಂಭ. ಆ ಚಾತುರ್ಮಾಸ ಆರಂಭದಲ್ಲಿ ವಿಶೇಷವಾಗಿ ಎಲ್ಲ ಜನನೂ ಮಾಡ್ತಕ್ಕಂಥದ್ದು. ಪ್ರತಿಯೊಬ್ಬರೂ ಇದರಲ್ಲಿ ಏನಪ್ಪ ಅಂದರೆ ಎಲ್ಲ ಬ್ರಾಹ್ಮಣರು ವಿಶೇಷವಾಗಿ ಚಾತುರ್ಮಾಸವನ್ನು ಮಾಡ್ತಾರೆ. ಶಂಕರಾಚಾರ್ಯರಾಗಿರ್ಬೋದು, ರಾಮಾನುಜಾಚಾರ್ಯರಾಗಿರ್ತಕ್ಕಂಥವರಾಗಿರ್ಬೋದು, ಮಧ್ವಾಚಾರ್ಯರಾಗಿರ್ಬೋದು, ಈ 3 ತ್ರಿಮತಸ್ಥರು ಚಾತುರ್ಮಾಸವನ್ನು ವಿಶೇಷ ಮಾಡ್ತಕ್ಕಂಥವರಾಗ್ತಾರೆ. ಈ ಚಾತುರ್ಮಾಸವನ್ನು ಮಾಡಿದಾಗ ಏನು ಅನುಕೂಲ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಅದಕ್ಕೆ ದಕ್ಷಿಣಾಯನ ಪುಣ್ಯಕಾಲದಲ್ಲಿ ವಿಶೇಷವಾಗಿ 5 ತಿಂಗಳ ಕಾಲ ಈ ಚಾತುರ್ಮಾಸ ಅಂತ ಬರುತ್ತೆ. ಒಂದೊಂದು ತರಕಾರಿಯನ್ನು ಒಂದು ದಿವಸ ಇರಲ್ಲ, ಒಂದೊಂದು ಪದ್ಧತಿ, ತರಕಾರಿ ಇರೋದಿಲ್ಲ, ಬೇಳೆ ಇರೋದಿಲ್ಲ, ಮೊಸರು ಇಲ್ಲ, ಹಾಲಿಲ್ಲ, ತುಪ್ಪ ಇರುವುದಿಲ್ಲ. ಈ ರೀತಿಯಾಗಿ ಕೆಲವಾರು ಪದ್ಧತಿಗಳಿರುತ್ತೆ. 5 ಪದ್ಧತಿ ವಿಶೇಷವಾಗಿರ್ತಕ್ಕಂಥ ಇದು 5 ತಿಂಗಳಲ್ಲಿ 5 ಮಾಡಿದಾಗ ವಿಶೇಷವಾಗಿರ್ತಕ್ಕಂಥ ಫಲ. ಈ ಚಾತುರ್ಮಾಸವನ್ನು ಯಾರು ಮಾಡ್ತೀರಾ? ಚಾತುರ್ಮಾಸದಲ್ಲಿ ಯಾರು ವಿಶೇಷವಾಗಿ ನಿಷೇಧವನ್ನು ಮಾಡ್ತೀರಾ? ಬೇರೆಗಳೆಲ್ಲ ಆ ಚಾತುರ್ಮಾಸವನ್ನು ಒಂದು ವಿಶೇಷವಾಗಿ ಮಾಡಿದಾಗ ಆ ಚಾತುರ್ಮಾಸದಲ್ಲಿ ನಮಗೆ ಇವೆಲ್ಲ ನಮ್ಮ ದೇಹದಲ್ಲಿರ್ತಕ್ಕಂಥ ಏನೇನು ಕಾಯಿಲೆಗಳಿದೆ ಭಗವಂತ ಎಲ್ಲವನ್ನು ಉದ್ಧಾರ ಮಾಡ್ತಕ್ಕಂಥವನಾಗ್ತಾನಂತೆ. ಅದಕ್ಕೋಸ್ಕರವಾಗಿ ಈ ಚಾತುರ್ಮಾಸದಲ್ಲಿ ವಿಶೇಷ ಅಂತೆ. ಅದೇ ವಿಶೇಷವಾಗಿ ಆಷಾಢ ಮಾಸದ ಏಕಾದಶಿ ಚಾತುರ್ಮಾಸ ವಿಶೇಷವಾಗಿ ಶುರು ಆಗುತ್ತೆ. ಆ ದಿನದಂದು ಚಾತುರ್ಮಾಸವನ್ನು ಮಾಡ್ತಕ್ಕಂಥ ಸಂಕಲ್ಪವನ್ನು ಮಾಡಿ ದೇವರ ಪೂಜೆಯನ್ನು ಮಾಡಿ ಪ್ರತಿದಿನ ಒಂದೊತ್ತು ಊಟ ಮಾಡಬೇಕು, ಒಂದೊತ್ತು ಫಲಾರ ಮಾಡಬೇಕು. ಇಂಥವೆಲ್ಲವನ್ನು ಮಾಡಿದಾಗ ಅವರವರ ಆರೋಗ್ಯಗಳಲ್ಲಿ ವಿಶೇಷವಾಗಿ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಇಂಥ ಭಗವಂತನಾಗಿರ್ತಕ್ಕಂಥ ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳು ತತ್ವೋದ್ಧಾರಣೆಯನ್ನು ಮಾಡಿಸ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ನಾವೆಲ್ಲರೂ ಮಾಡಿಸ್ಕೊಂಡಾಗ ನಮ್ಮ ದೇಹದಲ್ಲಿರ್ತಕ್ಕಂಥ ಎಲ್ಲ ರುಜುನೋಗಳೆಲ್ಲವೂ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಪ್ರತಿಯೊಬ್ಬ ಜನರಿಗೂ ಪ್ರತಿಯೊಬ್ಬ ಭಕ್ತರಿಗೂ ರಾಯರ ಭಕ್ತರು ಎಲ್ಲೆಲ್ಲಿದ್ದೀರಾ ಅವರೆಲ್ಲರಿಗೂ ಭಗವಂತ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವನಾಗ್ತಾನಂತೆ. ಗುರುಗಳ ಸೇವೆಯನ್ನು ಮಾಡಿ ಗುರುಗಳು ವಿಶೇಷವಾಗಿ ಅನುಗ್ರಹವನ್ನು ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಿಯೇ ನಮಃ. ಸೀತಾಲಕ್ಷ್ಮಣ ಭರತ ಶತ್ರುಘ್ನ ಹನುಮಸಮೇತನಾಗಿರ್ತಕ್ಕಂಥ ಭಗವಂತ ಎಲ್ಲರನ್ನು ಉದ್ಧಾರ ಮಾಡಿ ಭಗವಂತನ ಈ ಜಗತ್ತನ್ನೇ ಉದ್ಧಾರ ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಗುರುಗಳ ಸೇವೆಯನ್ನು ಮಾಡಿ ಗುರುಗಳ ಅನುಗ್ರಹವಾಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಸರ್ವಂ ಶ್ರೀಕೃಷ್ಣ ಅರ್ಪಣಮಸ್ತು ಮಧ್ವಾಂತರ್ಗತ ಭಾರತೀಶ ಅರ್ಪಣಮಸ್ತು. ಪುಟ್ಟರಾಯರೇ, ಏನ್ ಮಾಡ್ತಿದ್ದೀರಾ? ಪ್ರತಿದಿನ ನಮ್ಮ ಅಪ್ಪ ಅಮ್ಮ ನಿಮ್ಮ ಚಾನೆಲ್ ನ ಎಲ್ಲಾ ವಿಡಿಯೋಗಳನ್ನ ನೋಡುತ್ತಾರೆ, ಆದ್ರೆ ಸಬ್ಸ್ಕ್ರೈಬ್ ಶೇರ್ ಮಾಡೋದು ಮರೆತಿದ್ದಾರೆ. ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ, ಕಮೆಂಟ್ ಕೂಡ ಮಾಡ್ತಿದ್ದೆ. ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್. ॐ श्री राघवेन्द्राय